ತಪ್ಪು ಒಪ್ಕೊಂಡ ಮೇಲೆ ಕ್ಷಮಿಸ್ಬೇಕು, ಅದನ್ನ ಸಾಧಿಸಬಾರ್ದು. ಈಗ ಯಾಕೆ ಸಾಧಿಸ್ತಿದೀಯಾ? ನನ್ ಸಮಾಧಾನಕ್ಕೆ. ಹೀಗಿರೋದ್ರಿಂದ ನಿನಗ್ ಸಮಾಧಾನ ಸಿಗ್ಬೋದು, ಆದ್ರೆ ಮನೇಲಿರೋರು ಸಿಗುತ್ತಾ? ಮನಸ್ಸು ಹಾಳಾಗತ್ತೆ. ಒಂದ್ಸಲ ಮನಸ್ಸು ಕೆಟ್ರೆ ಹಾಗೇನೆ. ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಗೊತ್ತಾಗ್ಬೇಕಿತ್ತು ಇದೆಲ್ಲ. ಸಂಸಾರ ಕನ್ನಡಿ ಇದ್ದ ಹಾಗೆ, ಅದು ಹೊಡಿಬಾರ್ದು. ಚೂರಾದಷ್ಟು ಬೇರೆ ಬೇರೆನೆ ಆಗೋಗುತ್ತೆ. ಅದಕ್ಕೊಂದೇಟು ಬಿದ್ದಾಗ್ಲೇನೆ ತೇಪೆ ಹಾಕ್ಬಿಡ್ಬೇಕು, ಹೊಡಿಯಕ್ ಕೊಡಬಾರ್ದು. ಬಿಡಿ, ಇವಾಗ ತೇಪೆ ಹಾಕಿ ಏನ್ ಪ್ರಯೋಜನ? ಲೇ, ಸಂಸಾರ ಅಂದ್ಮೇಲೆ ಒಂದ್ ಬರುತ್ತೆ ಒಂದ್ ಹೋಗತ್ತೆ ಕಣ. ಅದನ್ನ ಮ್ಯಾನೇಜ್ ಮಾಡೋದ್ ಕಲಿಬೇಕು ಕಣ. ಅದೇ ಇರೋದು ದಡ್ಡ ನೀನು. ನನ್ಗಾಗಲ್ಲ. ಆಗಲ್ಲ ಅಂತ ಕೈ ಬಿಟ್ಬಿಟ್ರೆ ಆಗಲ್ಲ ಕಣೋ. ಸಂಸಾರದ ಬಂಡಿ ಇಬ್ರು ಸೇರ್ಬಿಟ್ಟು ತೂಗಿಸ್ಕೊಂಡು ಹೋಗ್ಬೇಕು. ನನಗದು ಬೇಕಾಗಿಲ್ಲ ಬಿಡಿ. ಬೇಡ ಅಂತ ಹೇಳೋದಕ್ಕೆ ತುಂಬಾ ಸಮಯ ಆಗೋಗಿದೆ. ಮದ್ವೆ ಆಗಿ 3 ವರ್ಷ ಆಯ್ತು. ಈಗ ಬೇಡ ಅಂದ್ರೆ ಯಾರು ಒಪ್ತಾರ? ಕಪ್ಪಾಳಕ್ ಹೊಡಿತಾರೆ. ತಾಳಿ ಕಟ್ಟಿದ್ಯಾ, ಅವಳು ನಿನ್ ಹೇಳ್ತಿ. ಇಬ್ರನ್ನೊಬ್ರು ಸೋಲ್ಲೇಬೇಕು. ಅಲ್ಲ ಕಣ, ಏನ್ ಈ ಕಾಲದ ಹುಡುಗರು ಒಂಚೂರು ತಾಳ್ಮೆನೇ ಇಲ್ವಲ್ಲ? ಸೋಲೋ ಗುಣ ಬೆಳೆಸ್ಕೊಳ್ರು, ಜೀವನದಲ್ಲಿ ನೀವು ಬಾಳ ಗೆಲ್ತೀರಾ. ಬಾರೋ, ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸೋ. ನನ್ಗೀಗ ಮನ್ಸು ಸರಿ ಇಲ್ಲ. ಸರಿಯಾಗೋವರೆಗೂ ನನ್ ಪಾಡಿ ನನ್ನ ಬಿಟ್ಬಿಡಿ. ಆಯ್ತಪ್ಪ, ಟೈಮ್ ಕೊಡ್ತೀನಿ. ನೋಡೋ, ಜೀವನ ಪೂರ್ತಿ ನೀನು ಹೀಗೆ ಇರ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ನಾನು ಬಿಡೋದಿಲ್ಲ. ನಾನು ನಿಮ್ಮಪ್ಪ, ನೆನ್ಪಿರ್ಲಿ. ಮಾವ, ಏನ್ ಮಾವ ಇಲ್ಲೊಬ್ರೆ ಕೂತ್ಬಿಟ್ಟಿದ್ದೀರಾ? ಎಲ್ರು ಎಲ್ಲಿದ್ದಾರೆ? ಎಲ್ರು ಒಳಗಡೆ ಇದ್ದಾರೆ. ಒಬ್ಬೊಬ್ರು ಮಕ್ಕ ಒಂದೊಂದ್ ಕಡೆ. ಅಲ್ಲ, ನೀನ್ ಯಾಕೆ ಲೇಟು? ಬೆಂಗಳೂರಿಗೆ ಹೋಗಿದ್ನಲ್ಲ ಮಾವ, ಹಾಗೆ ಲಕ್ಕಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಅಡ್ಗೆ ಮಾಡಿಟ್ಬಿಟ್ಟು ಪ್ರಣತಿನೂ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಅದಕ್ಕೆ ಇಷ್ಟೊತ್ತಾಯ್ತು. ನೀನ್ ಮನೇಲೆಲ್ಲ ಇದ್ದಿದ್ರೆ ಇಷ್ಟೊಂದು ರದ್ದಂತ ಆಗ್ತಿರ್ಲಿಲ್ಲ. ಯಾಕೆ, ಏನಾಯ್ತು? ಪಿಂಕಿದು ದತ್ತೊಂದು ಜಗಳ. ನನಗ್ ಮಗು ಆಗುತ್ತೋ ಇಲ್ವೋ ಅನ್ನೋ ವಿಷಯ ನನಗೆ ಹೇಳಿದ್ರೆ ನೀನ್ ಡಾಕ್ಟರ್ ಹೇಗೆ ಚೆಕಪ್ ಮಾಡಿಸ್ತೆ? ನಿನಗೆ ನನ್ನ ಮೇಲೆ ಅನುಮಾನ ತಾನೆ. ಮನೆ ಬಿಟ್ಟು ಹೊರಡು ಅಂತ ಹೇಳ್ತಾನೆ. ಹೊರಡು. ನಿನ್ ಲೈಫ್ ನೀನ್ ನೋಡ್ಕೊ. ದತ್ತನ್ ಸಮಾಧಾನ ಮಾಡೋದ್ರಲ್ಲಿ ನನಗಂತೂ ಸಾಕಾಗೋಯ್ತು. ಈಗ ಅವ್ರಿಬ್ರು ಎಲ್ಲಿದ್ದಾರೆ? ಇದಾರೆ ಒಳಗಡೆ. ಅವಳು ಆ ಕಡೆ, ಇವನು ಈ ಕಡೆ. ಇಬ್ರಿಗೂ ಮಾತಿಲ್ಲ. ಬಿಡಿ, ಗಂಡ ಹೆಂಡತಿ ಇವತ್ ಜಗಳ ಆಡ್ತಾರೆ, ನಾಳೆ ಸರಿ ಹೋಗ್ತಾರೆ. ನೀವ್ ಯಾಕೆ ಅದಕ್ಕೆ ಇಷ್ಟ ತಲೆ ಕೆಡಿಸ್ಕೊಂಡಿದ್ದೀರಾ? ದತ್ತ ಕೋಪಿಸ್ಕೊಂಡಿದ್ ನೋಡಿದ್ರೆ ಪಿಂಕಿನ ಯಾವತ್ತೂ ಕ್ಷಮಿಸೋದಿಲ್ಲ. ಅವಳೇನಾದ್ರೂ ಮಾತಾಡ್ಸಕ್ ಹೋದ್ರೆ ಇವನು ಮಾತಾಡಕ್ ರೆಡಿ ಇಲ್ಲ. ಸುಮತಿ ಅಮ್ಮ ಎಲ್ಲಿ? ಅವಳು ಮಗು ಚೆಕಪ್ ಇದೆ ಅಂತ ಆಸ್ಪತ್ರೆ ಕರ್ಕೊಂಡೋದ್ಲು. ಅಲ್ಲಿಂದ ಅಣ್ಣನ ಫೋನ್ ಬಂತ, ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅವಳು ಮನೇಲಿಲ್ಲ, ನೀನು ಮನೇಲಿಲ್ಲ. ಏನೋ ನಡೆದೋಯ್ತು ರಾಜ್ದಂತ. ಬಿಡಿ ಮಾವ, ನೀವ್ ತುಂಬಾ ತಲೆ ಕೆಡಿಸ್ಕೋಬೇಡಿ. ನಾನು ಹೋಗಿ ಪಿಂಕಿ ಹತ್ರ ಮಾತಾಡ್ತೀನಿ, ಆಯ್ತಾ? ನಾನಂತೂ ಪ್ರಯತ್ನ ಪಟ್ಟೆ, ಆಗಿಲ್ಲ. ನೀನಾದ್ರೂ ಪ್ರಯತ್ನ ಮಾಡಮ್ಮ. ಪಿಂಕಿ, ಏನಾಯ್ತು ಪಿಂಕಿ? ಯಾಕೆ ಹೇಳ್ತಿದ್ಯಾ? ನೋಡಂಗಿಂತ ನಾನು ಮಾಡಿರೋ ಒಂದ್ ಸಣ್ಣ ತಪ್ಪಿಗೆ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಮಾತಾಡ್ತಿದ್ದಾರೆ. ನನ್ನ ಹತ್ರ ಮಾತಾಡ್ತಿಲ್ಲ ಗೊತ್ತಾ? ಏನ್ ಮಾಡ್ಲಿ ಈಗ? ನೀನು ಸಣ್ಣ ಮಕ್ಳ ತರ ಅಳೋದನ್ ಬಿಡು. ನೀನ್ ತಪ್ಪು ಮಾಡಿದ್ಯಲ್ವಾ, ಹೋಗೊಂದ್ಸತಿ ಸಾರಿ ಕೇಳ್ಬಿಡು, ಸರಿ ಹೋಗುತ್ತೆ ಎಲ್ಲ. ಸಾರಿ ಕೇಳೋದಲ್ಲ ಗೀತಾ, ಕಾಲಕ್ಕೆ ಬೇಕಾದ್ರೆ ಬೀಳ್ತಿದ್ದ ಗೀತಾ. ಆದ್ರೆ ಅವ್ರು ನನ್ ಮುಂದೆ ನಿಂತ್ ಮಾತೇ ಆಡ್ತಿಲ್ಲ. ನಿನ್ನ ದತ್ತಣ್ಣ ತುಂಬಾ ಪ್ರೀತಿಸ್ತಾರೆ, ಅದಕ್ಕೆ ನೀನ್ ಮಾಡಿರೋ ಸಣ್ಣ ತಪ್ಪುನು ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಿರೋದು. ಅವ್ರಿಗೂ ಬೇಜಾರಾಗಿರುತ್ತಲ್ವಾ, ನನ್ನನ್ನು ಅಷ್ಟು ಪ್ರೀತಿಸೋಳು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡ್ರು, ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನೀನೇ ಹೋಗಿ ಅವ್ರನ್ನ ಮಾತಾಡ್ಸು. ನಾನ್ ರೆಡಿ ಕಣೆ ಮಾತಾಡ್ಸೋದಿಕ್ಕೆ. ಆದ್ರೆ ಹತ್ರ ಹೋದ್ರೆ ಸಾಕು, ಮುಖನೂ ನೋಡಲ್ಲ, ಅಲ್ಲಿಂದ ಹೊರಟು ಹೋಗ್ತಾರೆ. ಏನ್ ಮಾಡ್ಲಿ ಹೇಳು? ಬಲವಂತ ಮಾಡಿದ್ರೆ ಎಲ್ಲಿ ಹೊಡೆದ್ ಬಿಡ್ತಾರೋ ಅಂತ ಭಯ ಗೀತಾ. ಆಮೇಲೆ ಡಿವೋರ್ಸ್ ಅಂತೆಲ್ಲ ಹೋಗ್ಬಿಟ್ರೆ. ಸುಮ್ನಿರೆ, ಇಷ್ಟು ಚಿಕ್ಕ ವಿಷಯಕ್ಕೆ ಹಾಗೆಲ್ಲ ಯೋಚನೆ ಮಾಡ್ಬೇಡ ನೀನು.
ನಾನು ಅಷ್ಟು ದೊಡ್ಡ ತಪ್ಪು ಮಾಡಿರೋದಕ್ಕೆ ಲಕ್ಕಿಯವ್ರು ಒಪ್ಕೊಂಡಿದ್ದಾರೆ, ಸುಮ್ಮನಾಗಿದ್ದಾರೆ. ತನ ಹಾಗೆಲ್ಲ ಯೋಚನೆ ಮಾಡಲ್ಲ. ಸಣ್ಣ ತಪ್ಪಿದು, ಸುಮ್ಮನಿರು. ನೀನೇನ್ ತಪ್ಪು ಮಾಡಿದ್ರು ಎಲ್ರೂ ಹೊಲಿಸ್ಕೋತೀಯ, ಆದ್ರೆ ನನ್ಗದೆಲ್ಲ ಗೊತ್ತಿಲ್ವಲ್ಲ. ತಾಳ್ಮೆ ಇರಬೇಕು. ಅದಕ್ಕೆ ಒಬ್ರನ್ನೊಬ್ರು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ನಾನು ಆಪರೇಷನ್ ಮಾಡಿಸ್ಕೊಂಡ್ರು ಲಕ್ಕಿಯವ್ರು ಯಾಕೆ ಏನು ಮಾತಾಡದೆ ನನಗೆ ಸಪೋರ್ಟ್ ಮಾಡಿದ್ರು? ಅವ್ರಿಗೆ ಗೊತ್ತಿತ್ತು ಇದ್ರ ಹಿಂದೆ ಒಂದು ಕಾರಣ ಇರುತ್ತೆ ಅಂತ. ಎಲ್ರು ನನ್ನನ್ನು ಅಪೋಸ್ ಮಾಡಿದ್ರು, ಅವ್ರು ಅದಕ್ಕೆ ನನ್ನನ್ನು ಸಪೋರ್ಟ್ ಮಾಡಿದ್ದು. ಎಲ್ಲ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಕಣೆ. ಆದ್ರೆ ದತ್ತವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಗೀತಾ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ವೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನಾನು ದತ್ತಣ್ಣನ ಹತ್ರ ಮಾತಾಡ್ತೀನಿ, ಆಯ್ತಾ? ನಾನ್ ಹೇಳಿದ್ದೀನಿ ಅಂತ ಹೇಳ್ಬೇಡ. ಇಲ್ಲ ಕಣೆ, ನಾನೇ ಹೋಗಿ ಮಾತಾಡ್ತೀನಿ, ನೀನ್ ಹೇಳ್ದೆ ಅಂತ ಹೇಳೋದಿಲ್ಲ, ಆಯ್ತಾ? ನೀನ್ ಈ ತರ ಅಳ್ಬೇಡ, ನಗ್ನಗ್ತಾ ಇರು, ಗೊತ್ತಾಯ್ತಾ? ಹಾಯ್ ದತ್ತಣ್ಣ. ಹಾಯ್. ಯಾತಕ್ಕೆ ಇಲ್ಲಿ ಕೂತಿದ್ದೀರಾ? ಸುಮ್ಮನೆ. ನೀವ್ ಹಿಂಗೆಲ್ಲ ಇದ್ರೆ ಆಗಲ್ಲ. ಜಾಲಿಯಾಗಿ ನಗ್ನಗ್ತಾ ಎಲ್ರನ್ನೂ ನಗಸ್ಕೊಂಡಿರ್ಬೇಕು. ದತ್ತಣ್ಣ, ನಾನು ಬೆಂಗಳೂರಿಗೆ ಹೋಗಿ ಬಂದೆ. ಅಲ್ಲೇನ್ ವಿಷಯ ನಡೀತು ಗೊತ್ತಾ? ಅಕ್ಕಿಯವ್ರಿಗೆ ಸಂಬಂಧಪಟ್ಟಿದ ವಿಷಯ. ನೀವ್ ನೋಡಿದ್ರೆ ನಿಮ್ ತಮ್ಮನ ಬಗ್ಗೆ ತಿಳ್ಕೊಳಕ್ ಆಸಕ್ತಿನೇ ಇಲ್ದೇ ಇರೋ ತರ ಇದ್ದೀರಾ. ಬಿಡಿ. ಎಲ್ಲ ಒಳ್ಳೇದಾಗಿದ್ರೆ ಸಾಕು. ನೀವು ಹೋಗಿದ್ದೀರಾ ಅಂದ್ಮೇಲೆ ಒಳ್ಳೇದೇ ಆಗಿರುತ್ತೆ. ಹಾಗ ಅನ್ಕೊಂಡ್ರೆ ಸಾಕ? ಅಲ್ಲಿ ಏನಾಯ್ತು ಅಂತ ತಿಳ್ಕೊಳಲ್ವಾ? ನಂಗೆ ಮನ್ಸಿಲ್ಲ. ಮನ್ಸಿಲ್ಲ ಅಂದ್ರೆ ಅಂಥದ್ದೇನಾಯ್ತು ಇವಾಗ? ಈ ಮದ್ವೆ ಸಂಸಾರ ಇದೆಲ್ಲ ಯಾಕೆ ಬೇಕು ಅನ್ಸುತ್ತೆ. ಈ ಮನೆಯವ್ರ ಬಲವಂತಕ್ಕೋ ಇಲ್ಲ ನಮ್ಗಿಷ್ಟ ಅಂತನೋ ಮದ್ವೆ ಆಗ್ಬಿಡ್ತೀವಿ. ಆದ್ರೆ ಜೀವನಕ್ಕೆ ಅದೇ ಮುಳುವಾಗ್ಬಿಡುತ್ತೆ. ಮಕ್ಳು ಚೆನ್ನಾಗಿರ್ಲಿ ಅಂತಾನೆ ಅಲ್ವಾ ತಂದೆ ತಾಯಿ ಮದ್ವೆ ಮಾಡ್ಸೋದು? ಮಕ್ಳು ಜೀವನ ಚೆನ್ನಾಗಿರ್ಲಿ ಅಂತಾನೆ ಅಪ್ಪ ಅಮ್ಮ ಮದ್ವೆ ಮಾಡಿಸೋದು. ಆದ್ರೆ ಎಲ್ಲ ಭ್ರಮೆ ಅಷ್ಟೇ. ನಮ್ ಸಂಸಾರನ ನಮ್ ಬದುಕನ್ನ ಚೆನ್ನಾಗಿಟ್ಕೊಳ್ಳೋದು ನಮ್ ಕೈಲಿರುತ್ತೆ. ಹಾಗಂತ ಒಬ್ರು ಯೋಚನೆ ಮಾಡೋದ್ರಾಗಲ್ಲ, ಇಬ್ರು ಯೋಚನೆ ಮಾಡಬೇಕು. ಅದಿಬ್ರು ಕೈಯಲ್ಲೂ ಇರುತ್ತೆ. ಮಾಡಿ ಮತ್ತೆ. ನೀವು ಪಿಂಕಿ ಇಬ್ರು ಕೂತ್ಕೊಂಡು ಮಾತಾಡಿ. ಚೆನ್ನಾಗೇ ಇದ್ದೀರಾ ಅಲ್ವಾ? ಏನಾಗಿದೆ? ಹೊರಗಡೆಯಿಂದ ನೋಡೋರ್ಗೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ. ನಮ್ಗೆ ತಾನೆ ನಮ್ಮ ಉಳುಕು ಗೊತ್ತಿರೋದು. ಏನಾಗಿದೆ? ನೀವು ಪಿಂಕಿ ಚೆನ್ನಾಗೇ ಇದ್ದೀರಾ ಅಲ್ವಾ? ಅಂಥದ್ದು ಏನಾಯ್ತು? ಏನಿಲ್ಲ. ಈಗ ಪಿಂಕಿ ತಪ್ಪು ಮಾಡಿದಾಳೆ, ಗೊತ್ತಾಯ್ತು. ಹಾಗಂತ ನೀವು ಹೀಗೆ ಕೂತ್ಬಿಟ್ರೆ ಸಂಸಾರ ಸರಿಗಿರುತ್ತಾ ಹೇಳಿ? ಇಷ್ಟ ದಿನ ಎಲ್ಲ ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ ಇರ್ತಿದ್ದೆ. ಇನ್ಮೇಲೆ ಈಗ ಎದ್ಬಿಡ್ತೀನಿ. ನೀವು ನಿಮ್ಗೆ ಇಷ್ಟ ಬಂದಂಗಿದ್ದು ಅವಳು ಇಷ್ಟ ಬಂದಂಗೆ ಇದ್ಬಿಟ್ರೆ ಹೇಗಾಗತ್ತೆ ಹೇಳಿ? ಸಣ್ಣ ಪುಟ್ಟದ್ ಬರ್ತಾ ಇರತ್ತೆ, ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ? ನೋಡಿ, ಇದನ್ನೆಲ್ಲ ಮರ್ತು ನಿಮ್ಮಿಬ್ಬರ ಮಧ್ಯ ಇರೋ ಪ್ರೀತಿ ನೆನ್ಪಿಸ್ಕೊಳ್ಳಿ. ಪ್ರೀತಿನ ಎಲ್ಲ ಮುಗೀತು. ನಮ್ಮಿಬ್ರು ಮಧ್ಯೆ ಇದ್ದಿದ್ದ ಪ್ರೀತಿ ವಿಶ್ವಾಸ ಎಲ್ಲ ಇವತ್ತಿ ಮುಗಿದೋಯ್ತು. ಇಷ್ಟೇನಾ ನೀವು ಪಿಂಕಿನ ಪ್ರೀತಿಸೋದು? ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಕೊಡ್ತಿದ್ದೀರಾ? ತಪ್ಪು ಚಿಕ್ಕದ ದೊಡ್ಡದ ಅನ್ನೋದು ಮುಖ್ಯ ಅಲ್ಲ, ಅದರಿಂದ ಆಗತ್ತಾಗುತ್ತಲ್ಲ ಅದೆಷ್ಟು ದೊಡ್ಡದು ಅನ್ನೋದು ಮುಖ್ಯ. ಈಗ ಅದನ್ನೆಲ್ಲ ಬಿಡಿ, ಬನ್ನಿ ಒಳಗಡೆ. ನಾನು ಬರಲ್ಲ, ಇಲ್ಲೇ ಇರ್ತೀನಿ. ಒಂದ್ಸಲಿ ಬಂದು ಪಿಂಕಿ ಜೊತೆ ಮಾತಾಡಿ. ಒಂದ್ಸತಿ ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಯಾರ ಹತ್ರನೂ ಮಾತಾಡ್ಬೇಕಾಗಿಲ್ಲ, ಯಾರ ಮಾತು ಕೇಳಲ್ಲ. ಅಪ್ಪನಿಗೂ ಇದೇ ಮಾತಾಡಿದ್ದೀನಿ. ಪ್ಲೀಸ್ ಗೀತಾ ಅವರೇ, ನೀವು ನನಗೆ ಫೋರ್ಸ್ ಮಾಡಬೇಡಿ. ಪ್ಲೀಸ್ ದತ್ತಣ್ಣ, ಒಂದೇ ಒಂದ್ಸಲ ಬಂದು ಮಾತಾಡಿ. ಪ್ಲೀಸ್ ಗೀತಾ ಅವರೇ, ನಮ್ಮ ವಿಷಯದಲ್ಲಿ ನೀವು ತಲೆ ಹಾಕೋದು ಬೇಡ ಅಂತ ಹೇಳೋವಾಗ ಮಾಡ್ಕೋಬೇಡಿ. ಹಲೋ ದತ್ತಣ್ಣ. ಹೇಳೋ. ಹೇಗಿದ್ಯೋ? ವಿಷಯ ಗೊತ್ತಾಯ್ತಾ? ಒಳ್ಳೆ ಹೆಂಡತಿ ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು ಬಿಡ. ನಾನೊಬ್ನೇ ಅಲ್ಲ ದತ್ತಣ್ಣ, ನೀನು ಕೂಡ ಒಳ್ಳೆ ಹೆಂಡತಿ ಪಡೆದಿದ್ಯಾ. ನಿಮ್ದು ಸೂಪರ್ ಜೋಡಿ ಗೊತ್ತಾ? ಅದನ್ನ ನಾವೇ ಹೇಳ್ಕೋಬೇಕು ಅಷ್ಟೇ. ಯಾಕೋ ಹಾಗಂತ್ಯ? ಗೀತಾ ನನಗೆ ಎಲ್ಲ ವಿಷಯ ಹೇಳಿದ್ಲು. ನೀನು ತಪ್ಪು ಮಾಡ್ತಾ ಇದೀಯಾ. ಅವ್ಳು ಮಾಡಿರೋ ಕೆಲ್ಸಕ್ಕೆ ನಾನು ಮಾಡ್ತಾ ಇರೋದೇನು ತಪ್ಪಲ್ಲ. ನಿಂತರ ನಾನು ಆಡಿದ್ರೆ ಗೀತನ ಮೇಲೆ ಸಿಟ್ಟಷ್ಟೇ ಅಲ್ಲ, ಅವಳಿಗೆ ಡಿವೋರ್ಸ್ ಕೊಡ್ಬೇಕಿತ್ತು. ಅವ್ರೇನೋ ಮಾಡಿದ್ದಾರೆ. ದತ್ತಣ್ಣ, ನಿನ್ಗೆ ಟೆಸ್ಟ್ ಮಾಡಿಸಿದ್ಕೆ ಅಷ್ಟೊಂದು ಕೋಪ ಬಂತು. ಗೀತಾ ಏನ್ ಮಾಡಿದಾಳೆ ಅಂತ ಗೊತ್ತು ಅಲ್ವಾ? ಮಕ್ಳು ಆಗದೆ ಇರೋ ತರ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ. ಆದ್ರೂ ನಾನು ಸುಮ್ಮನೆ ಇದ್ದೆ ಅಲ್ವಾ? ಗೀತಾ ಅಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ. ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ನಾನು ಸುಮ್ಮನೆ ಇದ್ದೀನಿ. ನೀನೇನೋ ಬರೀ ಒಂದು ಟೆಸ್ಟ್ ಮಾಡಿಸಿದ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೋತಾರ?
ಲೀಗ್ ಮ್ಯಾಚ್ ಕ್ಯಾನ್ಸಲ್ ಆದಾಗ ನನ್ಗೆ ಎಷ್ಟು ಮೋಟಿವೇಟ್ ಮಾಡಿದೆ. ನೀನ್ ಯಾಕೋ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದೆಲ್ಲ ಆಡ್ತೀಯಾ? ನಿನಗೆ ಧೈರ್ಯ ಹೇಳಿದ್ದೀನಿ, ಆದ್ರೆ ನನಗೆ ತಗೊಳಕ್ ಆಗ್ತಾ ಇಲ್ಲ. ದತ್ತಣ್ಣ, ನೀನು ಅದಕ್ಕೆ ಲೈಫ್ ಲಾಂಗ್ ಜೊತೆಲಿ ಇರ್ಬೇಕು. ಅಂಥವ್ರ ಜೊತೆ ದ್ವೇಷ ಮಾಡ್ಕೊಂಡು ಏನೋ ಪ್ರಯೋಜನ? ನೋಡು ದತ್ತಣ್ಣ, ನಾನು ಚಿಕ್ಕವನಾಗಿರ್ಬೋದು, ಬಟ್ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳೋ ಹಕ್ಕು ನನಗಿದೆ. ಅದಕ್ಕೆ ಮನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಅದೇ ನಾನೆಲ್ಲರನ್ನೂ ಅರ್ಥ ಮಾಡ್ಕೋತಿದ್ದೀನಿ, ನನ್ನನ್ನು ಯಾರು ಅರ್ಥ ಮಾಡ್ಕೋತಿಲ್ಲ. ನೀನು ಅತ್ತಿಗೆ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ನಿನ್ ಮನ್ಸನ್ನ ಅರ್ಥ ಮಾಡ್ಕೋತಾರೆ. ಅದೇ ತಾನೇ ಲೈಫು. ಇಬ್ರು ಈಗ ಮಾತಾಡದೆ ದೂರ ದೂರ ಇದ್ರೆ ಏನೋ ಪ್ರಯೋಜನ? ಅದೇ ಬೇರೆಯವ್ರಿಗೆ ಹೇಳೋದು ಸುಲಭ, ನಾವು ಫಾಲೋ ಮಾಡೋದು ಕಷ್ಟ. ಗೊತ್ತು, ಈ ಕಷ್ಟ ನಾನು ಪಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು. ನೋಡು, ಈ ಸಿಚುವೇಶನ್ ಅಲ್ಲಿ ಈ ಪ್ರಾಬ್ಲಮ್ ದೊಡ್ಡದು ಅಂತ ಅನ್ನಿಸ್ಬೋದು, ಬಟ್ ಸ್ವಲ್ಪ ದಿನ ಹೋದ್ಮೇಲೆ ಇದು ಸಿಡ್ಲಿಂತ ಆಗ್ಬಿಡುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತಲ್ವಾ? ಇವಾಗ ಏನಾಯ್ತು? ಆ ಥರ ಏನಿಲ್ಲ. ಮತ್ ಯಾಕೆ ಸಿಟ್ಟು? ಕ್ಷಮಿಸ್ಬಿಡು. ನೋಡು, ನೀನ್ ಇವಾಗ ಅತ್ತಿಗೆನ ಕ್ಷಮಿಸಿದ್ರೆ ನಿನ್ ಮೇಲಿರೋ ಪ್ರೀತಿ ಗೌರವ ಜಾಸ್ತಿ ಆಗುತ್ತೆ. ನೀನು ಕ್ಷಮಿಸಿಲ್ಲ ಅಂತ ಅನ್ಕೋ, ಈ ಮನುಷ್ಯ ಇಷ್ಟೇನಂತ ನಿನ್ ಮೇಲಿರೋ ಗೌರವ ಕಡಿಮೆ ಆಗುತ್ತೆ. ಯೋಚನೆ ಮಾಡು, ಏನ್ ಮಾಡ್ತೀಯ ಅಂತ. ಯೋಚನೆ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಟೈಮ್ ನಿನಗೋಸ್ಕರ ಕಾಯಲದತನ. ಆದಷ್ಟು ಬೇಗ ಮಾತಾಡಿ ಸಾಲ್ವ್ ಮಾಡ್ಕೊ. ಸರಿ ಆಯ್ತು ಕಣ. ಥ್ಯಾಂಕ್ಸ್ ದತ್ತಣ್ಣ, ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಟ್ಟಿಯಲ್ಲ, ಖುಷಿ ಆಯ್ತು. ಪಿಂಕಿ, ಬಾ ದತ್ತಣ್ಣನ ಹತ್ರ ಮಾತಾಡು. ನಾನ್ ಮಾತಾಡಲ್ಲ ಅಂತ ಕೂತ್ರೆ ಸರಿ ಹೋಗುತ್ತಾ? ನಾನು ಎಲ್ಲ ತರ ಟ್ರೈ ಮಾಡ್ದೆ ಕಣೆ, ಇನ್ಮೇಲೆ ನನ್ನಿಂದ ಆಗಲ್ಲ. ಆಗಲ್ಲ ಅಂದ್ರೆ ಏನೂ ಆಗಲ್ಲ ಪಿಂಕಿ, ನಾವ್ ಪ್ರಯತ್ನ ಪಡ್ತಾ ಇರ್ಬೇಕು. ಅವ್ರೇನಾದ್ರೂ ಬೇರೆ ಡಿಸಿಷನ್ ತಗೊಂಡ್ಬಿಟ್ರೆ ಆಮೇಲೆ ಏನ್ ಡಿಸಿಷನ್ ತಗೊಂಡ್ಬಿಡ್ತಾರೆ? ಸಣ್ಣ ವಿಷಯ ಈಗ್ಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು ಕಣೆ. ದೊಡ್ಡದಾಗೋದಕ್ ಬಿಟ್ರೆ ನಿಂಗೆ ತೊಂದ್ರೆ. ನೋಡು, ಇವಾಗ ಇಬ್ರು ಮಾತಾಡ್ತಿಲ್ಲ, ಹೀಗೆ ಎಷ್ಟ್ ದಿನ ಅಂತ ಮುಂದುವರಿಯತ್ತೆ? 6 ತಿಂಗಳಾಗತ್ತೆ, 1 ವರ್ಷ ಆಗತ್ತೆ, ಆಮೇಲೆ ಕೋರ್ಟು, ನೋಟಿಸು, ಸುತ್ತಾಡೋದು, ಇದೆಲ್ಲ ಬೇಕಾ? ಹೌದಾ? ಅವ್ರ ಮನ್ಸಲ್ಲಿ ಅಷ್ಟೆಲ್ಲ ಇದ್ಯಾ? ಸರಿ ಬಿಡು, ಹೋಗ್ಲಿ, ಅವ್ರ ಪಡೆಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡು, ನೀನ್ 1 ಹೆಜ್ಜೆ ಮುಂದೆ ಇಟ್ರೆ ಅವ್ರು 2 ಹೆಜ್ಜೆ ಮುಂದೆ ಇಡ್ತಾರೆ. ಯೋಚನೆ ಮಾಡು. ನಾನಾಗೆ ಮೈಮೇಲ್ ಬಿದ್ದು ಹೋದ್ರು ಮಾತಾಡಲ್ಲ, ಮುಖಕ್ ಮುಖ ಕೊಡಲ್ಲ. ನಾನು ಎಷ್ಟಲ ಅಂತ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ ಹೇಳು? ಈಗ ಸ್ವಲ್ಪ ಕೋಪ ಇದೆ, ಅದಕ್ಕೆ ಹಾಗೆ ಆಡ್ತಿದ್ದಾರೆ. ಸರಿ ಬಿಡು, ಅವ್ರಿಗೆ ಕೋಪ ಕಮ್ಮಿ ಆದ್ಮೇಲೆ ಬಂದ್ ಮಾತಾಡ್ಲಿ. ನೋಡೋದಕ್ ಮಾತ್ರ ಸೈಲೆಂಟು, ಆದ್ರೆ ಅವ್ರ ಕೋಪ ಏನು ಅಂತ ನನ್ಗೂ ಗೊತ್ತು. ಹೌದು, ನಿನ್ನ ಹತ್ರನೇ ಕೋಪ ತೋರಿಸ್ಕೋಬೇಕು ಅವರು. ಇನ್ಯಾರ ಹತ್ರ ತೋರಿಸ್ಕೋತಾರೆ? ನಿನ್ನಂತಾನೆ ಪ್ರೀತಿಸೋದವ್ರು. ಈಗ ಪ್ರೀತಿ ಮಾತ್ರ ಬೇಕು, ಕೋಪ ಬೇಡ ಅಂದ್ರೆ ಹೇಗಾಗತ್ತೆ? 2 ತಗೋಬೇಕು. ಅಲ್ಲ ಕಣೆ ಗೀತಾ, ಅಂತ ತಪ್ಪೇನ್ ಮಾಡಿದ್ದೀನಿ ನಾನು? ಮಗು ಬಗ್ಗೆ ಯೋಚನೆ ಮಾಡಿತ್ತಪ್ಪ. ನನಗೂ ನಾನು, ನನ್ ಗಂಡ, ನನ್ ಮಗು, ನನ್ ಸಂಸಾರ ಇದೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ? ಪ್ರೀತಿ ಯೋಚನೆ ಮಾಡಿತ್ತಪ್ಪ. ಖಂಡಿತ ತಪ್ಪಲ್ಲ ಪಿಂಕಿ, ಆದ್ರೆ ಏನೇ ಮಾಡ್ಬೇಕಾದ್ರೂ ಇಬ್ರು ಕೂತ್ಕೊಂಡು ಮಾತಾಡಿ ಆಮೇಲೆ ಮಾಡ್ಬೇಕು. ನೀನ್ ಅವ್ರಿಗೆ ಹೇಳ್ದೆ ಕೇಳ್ದೆ ಹೆಜ್ಜೆ ಮುಂದಕ್ಕೆ ಇಟ್ಟಿದ್ಯಾ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗೆ ಗೊತ್ತಿಲ್ದೇ ಇರೋ ಹಾಗೆ ಯಾಕೆ ಟೆಸ್ಟ್ ಮಾಡಿಸ್ದೆ? ಎಲ್ರ ಮುಂದೆ ಅವ್ರಿಗೆ ಅವಮಾನ ಅಲ್ವಾ? ನೀನು ಯಾರು ಗೊತ್ತಾಗ್ದೇ ಇರೋ ಹಾಗೆ ಮಗು ಆಗದೆ ಇರೋ ತರ ಆಪರೇಷನ್ ಮಾಡಿಸ್ಕೊಂಡೆ. ಯಾರಾದ್ರೂ ಕೇಳಿದ್ರ? ಸುಮ್ನೆ ಆದ್ರು. ಅದೇನಂತ ದೊಡ್ಡ ಇಶ್ಯೂನೇ ಆಗ್ಲಿಲ್ಲ. ಎಲ್ಲೇ ಸುಮ್ನಾದ್ರು ತುಂಬಾ ದೊಡ್ಡ ಇಶ್ಯೂನೇ ಆಯ್ತಲ್ಲ. ಅಮ್ಮಂಗೋಸ್ಕರ ಅಂತ ಈ ಸ್ಟೆಪ್ ತಗೊಂಡೆ, ಆದ್ರೆ ಅವರೇ ನನ್ ಮೇಲೆ ಕೋಪ ಮಾಡ್ಕೊಂಡು ಇದ್ರ ಬಗ್ಗೆ ಅಪೋಸ್ ಮಾಡೋ ಹಾಗಾಯ್ತು. ಅವ್ರದ್ದು ಏನೋ ತಪ್ಪಿಲ್ಲ ಬಿಡು, ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಹಾಗೆ ಮಾತಾಡಿದ್ರು. ಆದ್ರೆ ನಾನು ತಾಳ್ಮೆ ಕಳ್ಕೊಂಡಿಲ್ಲ, ಕಾದೆ. ಈಗ ನೋಡು, ಅವರೇ ಇದನ್ನ ಒಪ್ಕೊಳ್ಳೋ ಹಾಗಾಯ್ತು ತಾನೆ. ನೀನು ಅಷ್ಟೇ ತಾಳ್ಮೆಯಿಂದ ಕಾಯ್ಬೇಕು. ಕೋಪ ಇದೆ ಅಂತಾರೆ, ಅನ್ನಿಸ್ಕೋಬೇಕು, ಸುಮ್ಮನಿದ್ ಬಿಡ್ಬೇಕು ಅಷ್ಟೇ. ಈ ವಿಷಯದಲ್ಲಿ ನೀನ್ ಸೋತು ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರೆ ಅವ್ರ ಪ್ರೀತಿ ಗೆಲ್ತೀಯ ಅಲ್ವಾ? ಇಲ್ಲ,
ಇದು ಸರಿ ಹೋಗುತ್ತೆ ಅಂತ ನನ್ಗೆ ಅನ್ನಿಸ್ತಿಲ್ಲ. ಸರಿ ಹೋಗುತ್ತೆ ಕಣೆ. ಸಂಸಾರನ, ಮನೇನ, ಮನೆಯವ್ರನ್ನ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ಹೆಂಡತಿ ಕೈಲಿರುತ್ತೆ. ಈಗ ನೀನ್ ಹಠಕ್ ಬಿದ್ರೆ ಅವ್ರು ಡಬಲ್ ಹಠ ಮಾಡ್ತಾರೆ. ಇದರಿಂದ ಏನಾದ್ರೂ ಸರಿ ಹೋಗುತ್ತಾ? ಇಲ್ಲ ತಾನೆ. ಅವ್ರು ನಿನ್ನ ಅಷ್ಟು ಪ್ರೀತಿಸ್ತಾರೆ, ಅದಕ್ಕಾದ್ರೂ ಬೆಲೆ ಕೊಡ್ಬೇಕಲ್ವಾ? ಎಲ್ಲೇ ಇಷ್ಟಪಡ್ತಾರೆ, ಎಲ್ಲ ಸುಳ್ಳು. ನನಗ್ ಕಂಡ್ರೇನೆ ಆಗಲ್ಲ ಅವ್ರಿಗೆ, ಯಾವಾಗ್ಲೂ ಕೋಪ. ಏ ಅವಾಗ್ಲಿಂದ ಅದನ್ನೇ ಹೇಳ್ತಿದ್ಯಲ್ಲೇ, ಕೋಪ ಇರೋ ಕಡೆನೆ ತುಂಬಾ ಪ್ರೀತಿ ಇರೋದು. ಹೋಗೋರ್ನ ಸುಮ್ನೆ ಮಾತಾಡ್ಸು. ನೋಡು ಗೀತಾ, ನೀನ್ ಹೇಳ್ತಿದೀಯ ಅಂತ ಈ ಸಲ ಹೋಗಿ ಮಾತಾಡ್ತೀನಿ. ಮತ್ತೆ ಅವ್ರು ಅದೇ ರೀತಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಮೊದ್ಲು ಹೋಗಿ ಮಾತಾಡ್ಸೆ. ನಿಂತ್ಕೊಂಡ್ ಮುಖ ಏನೋ ನೋಡ್ತಿದ್ಯಾ? ಹೋಗಿ ಮಾತಾಡ್ಸು. ಹೋಗು. ಊಟಕ್ ಬನ್ನಿ. ಬೇಡ. ಯಾಕೆ, ಇನ್ನು ಕೋಪ ಹೋಗಿಲ್ವಾ? ಹಾಗೇನಿಲ್ವಲ್ಲ. ಮತ್ತೆ ಊಟದ ಮೇಲೆ ಯಾಕೆ ಕೋಪ ತೋರಿಸ್ತೀರಾ? ನನ್ಗೆ ಹಸುವಿಲ್ಲ. ಹಸ್ವಿಲ್ಲ ಅಲ್ಲ, ಹೊಟ್ಟೆ ತುಂಬಾ ಸಿಟ್ಟು ತುಂಬಿಕೊಂಡಿದೆ ಅಲ್ವಾ? ಇಲ್ಲ ಅಂತ ಹೇಳ್ದೆ ಅಲ್ವಾ? ಈಗ ಯಾಕೆ ಇದನ್ನ ಇನ್ನೂ ಸಾಧಿಸ್ತಾ ಇದ್ದೀರಾ? ಬಿಡಿ. ಏನೂ ಇಲ್ಲ. ನೀವು ನನ್ನನ್ನೇ ಮನೆ ಬಿಟ್ಟು ಕಳಿಸ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನು ಈಗ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ತಲೆಯಲ್ಲಿ ಬರೀ ಮಗು ಬಗ್ಗೆ ಮಾತ್ರ ಯೋಚನೆ ಇತ್ತು, ಬೇರೆ ಯಾವುದು ಫ್ಲಾಶ್ ಆಗ್ಲಿಲ್ಲ. ನಿನ್ಗಿದೆಲ್ಲ ಫ್ಲಾಶ್ ಆಗಲ್ಲ ಬಿಡು. ನಿನ್ ಮೂಗಿನೇರಕ್ಕೆ ನೀನ್ ಯೋಚನೆ ಮಾಡೋದು. ನಿನಗೇನ್ ಬೇಕು ನೀನ್ ಅದನ್ನೇ ಮಾಡೋದು. ನನ್ ಬಗ್ಗೆ ಯೋಚನೆ ಇರುತ್ತೆ. ಇಲ್ಲ ರೀ, ನಾನು ನಿಮ್ ಬಗ್ಗೆನೇ ಯೋಚನೆ ಮಾಡೋದು. ಉಳ್ಳೋ ನಿಜ. ಆಯ್ತು. ನೀವು ನನ್ನನ್ನು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ಇಷ್ಟು ದಿನ ಅಪಾರ್ಥ ಮಾಡ್ಕೋಬಿಟ್ಟಿದೆ, ಇವಾಗ ಅರ್ಥ ಆಯ್ತು ಫುಲ್ಲು. ಆಯ್ತು, ಇನ್ಮೇಲೆ ಹಾಗೆ ಮಾಡಲ್ಲ ಬಿಡಿ. ನಿಮ್ ಬಗ್ಗೆ ನನ್ಗೀಗ ಗೊತ್ತಾಗಿದೆ. ಓ, ಇವಾಗ ಗೊತ್ತಾಯ್ತಾ ನಿನ್ಗೆ? ಈಗ ಗೊತ್ತಾಯ್ತು. ನಿಮ್ ಪ್ರೀತಿನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದೆ. ನಾನು ಹೇಳ್ದಾಗೆ ಕೇಳ್ಬೇಕು, ನಾನು ಹೇಳ್ದಾಗೆ ಇರ್ಬೇಕು ಅಂತ ಪ್ರೆಷರ್ ಹಾಕ್ತಿದ್ದೆ. ಅದೇ ತಪ್ಪು ಮಾಡಿದ್ಮೇಲೆ ಎಲ್ರಿಗೂ ಬುದ್ಧಿ ಬರೋದು. ಯಾವಾಗ್ಲೂ ನನಗಿಷ್ಟ ಬಂದಾಗ ನೀವಿರ್ಬೇಕು ಅಂತ ಅನ್ಕೋತಾ ಇದ್ದೆ. ಆದ್ರೆ ನಿಮ್ಗಿಷ್ಟ ಆಗೋ ಹಾಗೆ ನಾನು ಇರ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಬೇರೆಯವ್ರ ತರನೇ ಇರ್ಬೇಕು, ನಾನು ಊಟಕ್ಕೆ ಬರೋವರೆಗೂ ಕಾಯ್ಬೇಕು, ನಾನು ಊಟ ಆದ್ಮೇಲೆ ಮಾಡ್ಬೇಕು, ನನಗಿಷ್ಟ ಆಗಿದೆ ಮಾಡ್ಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಿನ್ಗೆ ಹೇಗಿಷ್ಟನೋ ಹಾಗೆ ಇರೋ, ಆದ್ರೆ ನನ್ನನ್ನು ಅರ್ಥ ಮಾಡ್ಕೋಬೇಕಲ್ವಾ? ಅದೇ ನಾನು ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಆದ್ರೂ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ. ಇನ್ಯಾರ ನಮ್ಮ ಪ್ರೀತಿ ಮಾಡಕ್ಕಾಗತ್ತೆ? ಕಟ್ಬಿಟ್ಟಿದ್ದೀನಲ್ಲ ತಾಳಿನ, ಈ ಜನ್ಮಕ್ ನೀನೆ. ಸಾರಿ. ಬೇಕಾಗಿಲ್ಲ. ನಿಜ ಸಾರಿ. ಕಾಲಕ್ಕೆ ಬೀಳ? ನಿಜವಾಗ್ಲೂ ಕಾಲಕ್ಕೆ ಬೀಳ್ತೀನಿ. ಏನ್ ಬೀಳು ಅಂದ ತಕ್ಷಣ ಬೆದ್ಬಿಡ್ತೀಯಾ? ಏನೇ ಮಾಡ್ತಿದ್ಯಾ ಲೂಸ್ ತರ? ಮತ್ತೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ನೀವು. ಆಗ್ಬೇಡ, ಉದ್ದ ಕಾಲಿಗೆ ಬೀಳು ಅಂತ ಹೇಳಿದ್ದು. ನಿಜವಾಗ್ಲೂ ಹೇಳ್ತಿದ್ದೀರಾ? ಸೀರಿಯಸ್ ಆಗಿ ಹೇಳ್ತಾ ಇರೋದು. ಬೀಳು. ದತ್ತ ಅವ್ರೆ, ಅದು ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಲ್ಲ. ಅಮ್ಮಣಿ, ನನ್ ಗೊತ್ತಿತ್ತು ನಿನಗ್ ಚಿಂತೆ ಇರೋದು ನನ್ ಬಗ್ಗೆ ಅಲ್ಲ, ನಿನ್ ಡ್ರೆಸ್ ಬಗ್ಗೆ ಅಲ್ವಾ? ಹಾಗಲ್ಲ, ಬೇಕಿದ್ರೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡ, ಬಂಡವಾಳ ನಮಗ್ ಗೊತ್ತು. ಗೀತಾ, ದತ್ತಣ್ಣನ ಜೊತೆ ಮಾತಾಡ್ದೆ. ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ. ಅವ್ನಿಗೆ ಇಷ್ಟು ಹಠ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಗೀತಾ. ಆಕ್ಚುಲಿ ತಪ್ಪು ಪಿಂಕ್ ಇದೆ, ಆದ್ರೆ ಬಿಟ್ಕೊಡಕ್ ಆಗಲ್ಲ ಅಲ್ವಾ? ಈಗೇನು ಇಬ್ರು ಸಿಟ್ ಮಾಡ್ಕೊಂಡಿದ್ದಾರ? ಓ, ಕಾಂಪ್ರಮೈಸ್ ಆಗಿ ಇಬ್ರು ನಗ್ನಗ್ತಾ ಊಟ ಮಾಡ್ತಿದ್ದಾರೆ. ಹೆಂಡತಿ ಆದವಳು ಗಂಡನ ಹತ್ರ ಪ್ರೀತಿಯಿಂದ ಮಾತಾಡಿದ್ರೆ ಗಂಡಂಗಷ್ಟೇ ಸಾಕು ತಾನೆ? ಹೌದಾ? ಯಾಕೆ, ನಿಮಗ್ ಗೊತ್ತಿಲ್ವಾ? ನಾನು ಯಾವತ್ತೂ ಅದಕ್ಕೆಲ್ಲ ಕೊರತೆ ಮಾಡೇ ಇಲ್ಲ. ನಾನು ಎಷ್ಟೇ ಹಿಂಸೆ ಕೊಟ್ಟರು ನೀನ್ ಯಾವತ್ತೂ ಕೆಟ್ಟದಾಗ ನಡ್ಕೊಂಡೇ ಇಲ್ಲ ಗೀತಾ. ನಾನ್ ನಿಮಗ್ ಕೊಡೋ ಟಾರ್ಚರ್ ಮುಂದೆ ಅವೆಲ್ಲ ಏನೂ ಇಲ್ಲ. ನೀ ನನ್ಗೆ ಹಿಂಸೆ ಕೊಟ್ಟಿದ್ಯಾ? ನನ್ಗೆ ಗೊತ್ತೇ ಆಗಿಲ್ವಲ್ಲ. ನನ್ನನ್ ಮದ್ವೆ ಆಗಿರೋದಕ್ಕಿಂತ ದೊಡ್ಡ ಟಾರ್ಚರ್ ಬೇಕೇನ್ರಿ ನಿಮ್ಗೆ? ಬಿಡು, ಅದನ್ನ ಯಾಕೆ ಮಾತಾಡ್ತೀಯಾ?